ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಆಶ್ರಮದ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ರೀಸೆಂಟಾಗಿ ನನ್ನ ಅಕ್ಕನ ಮಗನದು ಬರ್ತ್ಡೇ ಇತ್ತು, 1 ವರ್ಷದ್ದು ಬರ್ತ್ಡೇ. ಸೊ ನಾವು ಮನೆಯಲ್ಲಿ ಅದೇ ರೀತಿ ಎಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿರಲಿಲ್ಲ. ಯಾಕಂದರೆ ಅದಕ್ಕೆ ಖರ್ಚು ಮಾಡುವ ದುಡ್ಡಿನ ಬದಲು ನಾವು ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ವಿ. ಆ ಟೈಮಲ್ಲಿ ನಮಗೆ ಒಂದು ಪಕ್ಕದಲ್ಲೇ ಪೊರ್ಕೋಡಿಯಲ್ಲಿ ಒಂದು ಆಶ್ರಮ ಇದೆ ಅಂತ ಹೇಳಿದರು, ಹಿರಿಯರ ಆಶ್ರಮ. ಸೊ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದರು ಇವಾಗ ಅವರು ಶಿಫ್ಟ್ ಆಗಿದ್ದಾರೆ ಮುಲ್ಲಾರ್ ಪಟ್ಟಣದ ಹತ್ತಿರ ಅಂತ. ಸೊ ಹಾಗಾಗಿ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ, ಎಷ್ಟು ಜನರು ಇದ್ದಾರಂತೆಲ್ಲ ಇನ್ಫಾರ್ಮೇಷನ್ ಕೇಳಿದ್ವಿ. ಅದರ ನಂತರ ಅವರು ಒಂದು ಅರೌಂಡ್ 50 ಮೆಂಬರ್ಸ್ ತನಕ ಇದ್ದಾರೆ ಅಂತ ಹೇಳಿದರು. ಸೊ ಅದರ ನಂತರ ನಾವು ಕೇಳಿದ್ವಿ ಹೇಗೆ ನಿಮ್ಮದು ಅಲ್ಲಿ ಸೆಲೆಬ್ರೇಟ್ ಮಾಡೋದಾದ್ರೆ ಅಂತ. ಅವರು ಹೀಗೆ ಅಂತ ಇನ್ಫಾರ್ಮೇಷನ್ಸ್ ಕೊಟ್ಟರು. ಅದರ ನಂತರ ನಾವು ಒಂದು ಡೇ ಅಂತ ಡಿಸೈಡ್ ಮಾಡಿದ್ವಿ ಮತ್ತು ಹೋದ್ವಿ. ಅಲ್ಲಿ ಹೋದಾಗ ಹಿರಿಯರ ಆಶ್ರಮಕ್ಕೆ ನಮಗೆ ಸಿಕ್ಕಿದ್ದು ನಮ್ಮ ಊರಿನವರೇ. ಕೆಲವರು ನಮ್ಮ ಊರಿನವರೇ ಅಂದರೆ ಈಗ ಎಕ್ಸಾಂಪಲ್ ನಾನಿರೋದು ಬಚ್ಪೆ ಅಂತ ಇದ್ದರೆ, ಬಚ್ಪೆಯಿಂದ ಸ್ವಲ್ಪ ದೂರದಲ್ಲಿ ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿರುವ ಪೆರ್ರ ಏರಿಯಾದವರು. ಅದರ ನಂತರ ಸ್ವಲ್ಪ ಈಚೆ ಬಂದರೆ ಸುರತ್ಕಲ್ನವರು, ಮತ್ತು ಈಚೆ ಕತ್ತಲ್ ಸಾರ್ ಅಂತ ಪ್ಲೇಸ್ ಇದೆ ಅಲ್ಲಿ ಅವರು. ಸೊ ಇದೇ ಲೋಕಲ್ ಅವರೇ. ಹಾಗಂತ ಅವರೇನು ಅನಾಥರಲ್ಲ, ಮಕ್ಕಳಿದ್ದಾರೆ, ಅದರ ನಂತರ ಮೊಮ್ಮಕ್ಕಳು ಇದ್ದಾರೆ, ಅಂಥವ್ರು ಇರೋದು. ಸೊ ಕೆಲವರು ಅಂತೂ ತುಂಬ ಬೇಜಾರಲ್ಲಿದ್ದರು, ಕೆಲವರು ಓಕೆ ಏನು ಮಾಡೋದು, ಲೈಫ್ ನಡಿಬೇಕಂತ ಹೇಳಿ ಅಲ್ಲಿ ಕೂಡ ಜೀವಿಸ್ತಿದ್ದಾರೆ. ನಾನು ಅದರದ್ದು ಕೆಲವೊಂದು ವೀಡಿಯೋಸ್ ಮಾಡಿದ್ದೇನೆ, ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ನೀವು ಕೂಡ ಈ ಆಶ್ರಮಕ್ಕೆ, ಹಿರಿಯರ ಆಶ್ರಮಕ್ಕೆ ಭೇಟಿ ನೀಡಿ ನೀವು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಲ್ಲಿ ಹೇಗಿದೆ, ಅವರು ಅದು ಜೀವನ ಹೇಗಿತ್ತು, ಇವಾಗ ಮಕ್ಕಳು ಮೊಮ್ಮಕ್ಕಳಾದ ನಂತರ, ಅವರ ಮದುವೆ ಎಲ್ಲ ಆದ ನಂತರ ಅವರನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಿ ಒಂದು ಆಶ್ರಮಕ್ಕೆ ಹೋಗಿ ಹಾಕಿದ್ದಾರೆ, ಅವರ ಲೈಫ್ ಸ್ಟೋರಿ ಕೂಡ ಅಲ್ಲಿ ಹೋಗಿ ಕೇಳ್ಬೋದು. ನಮಗೆ ಬೇಜಾರಾಯಿತು ಏನಂದರೆ ಹೆಂಗಿದ್ದಾರೆ, ಜಾಸ್ತಿ ಏನು ಏಜ್ ಅಂತನೂ ಅಲ್ಲ, ಸ್ವಲ್ಪ ಓಕೆ ಅಂತ ಹೇಳ್ಬೋದು, ಅಂಥವರನ್ನು ಕೂಡ ತಂದು ಆಶ್ರಮದಲ್ಲಿ ಇಟ್ಟಿದ್ದಾರೆ. ಈಗ ಕೆಲವೊಂದು ಘಟನೆಗಳು ಕೂಡ ನಡೆದಿತ್ತಂತೆ. ಏನಂದರೆ ಮಕ್ಕಳು ಬಂದು ತಾಯಿಯ ತಂದೆಯನ್ನು ಕರ್ಕೊಂಡೋಗಿ ಸಂಜೆ ಹಿಂದೆ ತಂದು ಬಿಟ್ಟರು. ಆ ಟೈಮಲ್ಲಿ ಆ ತಾಯಿ ಕೂಗ್ತಾ ಇತ್ತು. ವಿಷಯ ಏನಂದರೆ ಇವರು ಕರ್ಕೊಂಡೋದದ್ದು ಉದ್ದೇಶ ಅಲ್ಲಿ ಸೈನ್ ಹಾಕಲಿಕ್ಕೆ, ಇವರದ್ದು ಆಸ್ತಿಯ ಏನಾದರೂ ಇರ್ಬೋದು, ಅದನ್ನು ಅವರ ಹೆಸರಲ್ಲಿ ಮಾಡೋದಕ್ಕೋಸ್ಕರ ಇವರು ಕರ್ಕೊಂಡೋಗಿ ಸೈನ್ ಹಾಕಿ ಕರ್ಕೊಂಡು ಬಂದು. ಸೊ ಇವರು ಕಷ್ಟದಿಂದ ದುಡಿದ ದುಡ್ಡು, ಇವರು ಮಾಡಿದಂತಹ ಆಸ್ತಿ ಈಗ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವಾಗೆಲ್ಲ ಇಂಥ ಪರಿಸ್ಥಿತಿ. ಅದೇ ರೀತಿ ನಮ್ಮ ಜೊತೆ ನಮ್ಮ ರಿಲೇಟಿವ್ನ ಒಬ್ಬ ಹುಡುಗ ಇದ್ದ, ಯಂಗ್ ಹುಡುಗ. ಅವನಲ್ಲಿ ಹೋದಾಗ ಅಲ್ಲಿ ಒಬ್ಬರು ಅಜ್ಜಿ ನೋಡಿ ಹೇಳಿದರು, ಇವನನ್ನು ನೋಡಿದಾಗ ನನ್ನ ಮೊಮ್ಮಗನನ್ನೇ ನೋಡಿದಂತೆ ಆಗ್ತದೆ ಅಂತ. ಸೊ ನೋಡ್ಬೋದು ಅವರು ಎಷ್ಟು ಡಿಪ್ರೆಸ್ ಆಗಿದ್ದಾರೆ, ಅವರಿಗೆ ಎಷ್ಟು ಬೇಜಾರಾಗಿದೆ. ಅಂದರೆ ಒಂದು ಯಾರಾದರೂ ಬೇರೆ ಮಕ್ಕಳು ಬಂದಾಗ ಅವರ ಮೊಮ್ಮಕ್ಕಳು ನೋಡಿದಾಗೆ ಅಂತ ಆಗ್ತದಂತೆ. ಯಾಕೆಂದರೆ ಅವರಿಗೂ ಒಂದು ಆಸೆ ಅಂತ ಇರ್ತದೆ, ಅವರ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಬೇಕು, ಗಮ್ಮತ್ತು ಮಾಡಬೇಕು,
ಸಾಯೋ ತನಕ ಮಕ್ಕಳ ಜೊತೆ ಬದುಕಬೇಕಂತ. ಆದರೆ ಆ ಮಕ್ಕಳು ಇವರನ್ನು ಕರ್ಕೊಂಡೋಗಿ ಆಶ್ರಮದಲ್ಲಿ ಹಾಕ್ತಾರೆ. ಯಾಕೆ? ಸಾಕಲಿಕ್ಕಾಗೋದಿಲ್ಲ ಅಂತ. ಚಿಕ್ಕದಿಂದ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೆಲವರಿಗೆ ಕೊಟ್ಟು, ಒಂದು ಮದುವೆ ಅಂತ ಇದ್ದರೆ ಮದುವೆ ಅಂತ ಕೂಡ ಮಾಡಿಸಿದ ನಂತರ ಇವರಿಗೆ ತಂದೆ ತಾಯಿಯನ್ನು ಸಾಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಹೋಗಿ ಆಶ್ರಮದಲ್ಲಿರ್ತಾರೆ. ಸೊ ಇಂಥ ಪರಿಸ್ಥಿತಿ ಬಂದಿದೆ. ಆಶ್ರಮ ಅಂತೂ ತುಂಬ ಒಳ್ಳೆಯದಿತ್ತು. ಒಂದು 2 ಫ್ಲೋರ್ಸ್ ಏನಿದೆ ಆಶ್ರಮ, ಒಳ್ಳೆಯದು, ನೋಡಲಿಕ್ಕೆ ಒಳ್ಳೆ ಫೆಸಿಲಿಟಿ ಕೂಡ ಇದೆ. ಆದರೆ ಏನಂದರೆ ಅಲ್ಲಿ ಒಂದು ಮೇಯ್ನಾಗಿ ಅಲ್ಲಿ ಅವರಿಗೆ ಆಲ್ಮೋಸ್ಟ್ ತರಕಾರಿ ಊಟನೇ ಇರೋದು, ಜಾಸ್ತಿ ನಾನ್ ವೆಜ್ ಅನ್ನೋದು ಇಲ್ಲವೇ ಇಲ್ಲ. ಗೌರ್ಮೆಂಟಿಂದ ಸ್ವಲ್ಪ ಫಂಡ್ಸ್ ಎಲ್ಲ ಬರ್ತದೆ, ಬಟ್ ಅದು ಎಲ್ಲಿಗೆ ಬೇಕೋ ಅಷ್ಟಕ್ಕೇ ಸಾಕಾಗ್ತದೆ. ಹಾಗಾಗಿ ಅವರಿಗೆ ಜಾಸ್ತಿ ಫೆಸಿಲಿಟೀಸ್ ಅಂತ ಇಲ್ಲ. ಸೊ ನೀವು ಅಲ್ಲಿ ಆಶ್ರಮಕ್ಕೆ ಹೋಗಿ, ಆದರೆ ಏನಂದರೆ ದುಡ್ಡು ಕೊಡಬೇಡಿ, ದುಡ್ಡಿನ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಬೇಕಿರೋದು ಒಳ್ಳೆ ಊಟ ಮತ್ತು ದಿನನಿತ್ಯ ಏನು ಕೆಲಸಕ್ಕೆ ಬೇಕಾ ಅಂಥದ್ದು ವಸ್ತುಗಳು ಮಾತ್ರ. ಈಗ ಎಕ್ಸಾಂಪಲ್ ನಾವು ಹೋದಾಗ ನಮಗೆ ಅಲ್ಲಿ ಅವರು ರಿಕ್ವೆಸ್ಟ್ ಮಾಡಿದರು, ಬಕೆಟ್ ಮತ್ತು ಮಗ್ ಇದ್ದರೆ ಒಂದು ಕೊಡ್ಬೋದಾ ಅಂತ. ಕೊಡಲೇಬೇಕಂತ ಏನು ರಿಕ್ವೆಸ್ಟ್ ಇಲ್ಲ, ಜಸ್ಟ್ ಕೊಟ್ಟರೆ ಒಂದು ಹೆಲ್ಪ್ ಆಗ್ತದಂತ. ಸೊ ಹಾಗೆ ಅವರು ಒಂದು 10 ಬಕೆಟ್ 10 ಮಗ್ಗು ಕೂಡ ಅವರಿಗೆ ಕೊಟ್ಟರು. ಯಾಕೆ? ಒಂದು ಹೆಲ್ಪ್ ಆಗಲಿ ಅಂತ. ಅದೇ ರೀತಿ ಅವರ ಮಗನ ಬರ್ತ್ಡೇದ್ದು ನೆನಪಿಗೆ ಕೊಟ್ಟಾಗ ಕೂಡ ಆಗ್ತದೆ. ಸೊ ಹಾಗೆ ನಾನು ನಿಮಗೆ ಕೂಡ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀವು ಕೂಡ ಹೋಗೋದಂತ ಇದ್ದರೆ ಭೇಟಿ ಕೊಡಿ. ಅಲ್ಲಿ ಅವರಿಗೆ ದಿನನಿತ್ಯದ ವಸ್ತುಗಳು ಏನು ಬೇಕೋ ಅಂಥದ್ದನ್ನು ಕೊಡಿ, ದುಡ್ಡು ಕೊಡಬೇಡಿ. ಆಶ್ರಮಕ್ಕೆ ಹೋದಾಗ ನಮಗೆ ಏನು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಬೇಕು ಅಂಥದ್ದು ವಸ್ತುಗಳನ್ನು ಕೊಟ್ಟರೆ ಆಯಿತು. ದುಡ್ಡಿನ ಅವಶ್ಯಕತೆ ಅಷ್ಟೊಂದು ಇರುವುದಿಲ್ಲ. ದಿನನಿತ್ಯದ ವಸ್ತುಗಳು ಏನು ಬೇಕು, ಒಂದು ಊಟ ಮಾಡಲಿಕ್ಕೆ ಬೇಕಿರೋ ಕೆಲವು ಪದಾರ್ಥಗಳು ಅಂಥವನ್ನು ಕೊಟ್ಟರೆ ಅವರಿಗೊಂದು ಹೆಲ್ಪ್ ಆಗ್ತದೆ. ಅದೇ ರೀತಿ ಸ್ವಲ್ಪ ಒಂದು ಗಂಟೆಯಲ್ಲಿ ಎಲ್ಲರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ, ಆವಾಗ ನಿಮಗೆ ಕೂಡ ಅವರ ಕೆಲವೊಂದು ಲೈಫ್ ಸ್ಟೋರಿ ಕೇಳಲಿಕ್ಕೆ ಕೂಡ ಸಿಗ್ತದೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶನೂ ಇರಲಿಲ್ಲ, ಯಾಕಂದರೆ ವಿಡಿಯೋ ಮಾಡಿದ ನಂತರ ಇಲ್ಲಿ ಕೆಲವರು ಅಕ್ಕಪಕ್ಕದವರ ಕೂಡ ತಂದೆ ತಾಯಿಯವರು ಇರ್ಬೋದು ಈ ವಿಡಿಯೋದಲ್ಲಿ. ಅವರು ನೋಡಿ ಅವರಿಗೆ ಮತ್ತು ಯೋಚಿಸ್ಬೋದು, ಇವನು ಯಾಕೆ ವಿಡಿಯೋ ಹಾಕಿದ್ದಾನೆ ಅಂತ. ಸೊ ನಾನು ಆ ಉದ್ದೇಶದಿಂದ ನಿಮಗೆ ಹರ್ಟ್ ಮಾಡಬೇಕಂತ ಹೇಳಿ ಉದ್ದೇಶದಿಂದ ಹಾಕಿದಲ್ಲ, ಬೇರೆಯವ್ರಿಗೆ ಕೂಡ ತಿಳಿಯಲಿ ಯಾವ ಏಜ್ ಗ್ರೂಪ್ನವರು ಕೂಡ ಇಲ್ಲಿದ್ದಾರೆ ಮತ್ತು ಅಲ್ಲಿ ಅವರ ಲೈಫ್ ಹೇಗಿದೆ ಅಂತ. ಸೊ ನಾಳೆ ದಿನ ನೀವು ಕೂಡ ದೊಡ್ಡವರಾಗ್ತೀರಾ, ನಿಮಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಆಗ್ಬೋದು. ಆ ಟೈಮಲ್ಲಿ ಅವರು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಇಟ್ಟರೆ ಆವಾಗ ಅಲ್ಲಿ ಆಗೋ ನಿಮಗೆ ಅನುಭವ ಹೇಗಿರ್ತದಂತ ನಿಮ್ಮ ತಂದೆ ತಾಯಿಯವರು ಈಗ ಅನುಭವಿಸ್ತಿದ್ದಾರೆ ಅಲ್ಲಿ. ಸೊ ಮುಂದೊಂದು ದಿನ ನಿಮಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದಂತ ಇದ್ದರೆ ನಿಮ್ಮ ತಂದೆ ತಾಯಿಯನ್ನು ಜೀವನ ಪೂರ್ತಿ ಒಳ್ಳೆ ರೀತಿಯಲ್ಲಿ ಸಾಕಿ ಸಲಹಿ ಇಡಿ, ಆವಾಗ ಅವರ ಆಶೀರ್ವಾದ ನಿಮಗೆ ಸಾಕಾಗ್ತದೆ. ಸೊ ಬೇರೆಯವರಿಗೆ ನೀವು ಹೆಲ್ಪ್ ಮಾಡಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ಥರ ತೋರಿಸಿ ಬದುಕೋದಕ್ಕಿಂತ ನಿಮ್ಮ ತಂದೆ ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ಸಾಕಿದರೆ ಅದೇ ಎಷ್ಟೋ ಸಾಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನದು ಚಾನಲ್ ಇದ್ದು 10K ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಇದಕ್ಕೆಲ್ಲ ನಿಮ್ಮದು ಸಹಕಾರದಿಂದನೇ ಸಾಧ್ಯ. ಸೊ ಇದೇ ರೀತಿ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಲಿ, ಅದೇ ರೀತಿ ವ್ಯೂಸ್ ಕೂಡ ಬರಲಿ. ಅದೇ ರೀತಿ ನಿಮ್ಮ ಕಮೆಂಟ್ಸ್ ಮೇಯ್ನಾಗಿ ಬೇಕಿರೋದು ನಿಮ್ಮ ಕಮೆಂಟ್ಸ್. ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದಷ್ಟು ನಮಗೆ ಇನ್ನು ಯಾವ ರೀತಿ ವೀಡಿಯೋಸ್ ಮಾಡ್ಬೋದು ಅಂತ ಗೊತ್ತಾಗ್ತದೆ. ಅದೇ ರೀತಿ ಒಂದು ಸಜೆಷನ್ಸ್ ಸಿಕ್ಕಿದಾಗ ಕೂಡ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಕಮೆಂಟ್ ಕೂಡ ಮಾಡಿ. ಸೊ ನೀವು ಆಶ್ರಮಕ್ಕೆ ಭೇಟಿ ಕೊಡೋದಾದರೆ ನಾನು ಅಲ್ಲಿ ಅವರದ್ದು ಗೂಗಲ್ ಮ್ಯಾಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಗೆ ಹೋಗಿ ಪ್ರೆಸ್ ಮಾಡಿ ನಿಮಗೆ ನೋಡ್ಬೋದು, ಅಲ್ಲಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.